ಚಳಿಗಾಲದಲ್ಲಿ ಆನಿಯನ್ ಬೋಂಡ ಮಾಡಿದ್ರೆ ಅದ್ರ ಟೇಸ್ಟ್ ಬೇರೆ ಲೆವೆಲ್ ಇರುತ್ತೆ ಅಲ್ವಾ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಟ್ ಇವತ್ತು ನಾವು ಫೀಲ್ ಮಾಡ್ತಾ ಇದೀವಿ ವಿಂಟರ್ ಹೋಗಿ ಸ್ವಲ್ಪ ಸಮ್ಮರ್ ಬರ್ತಾ ಇದೆ ಅಂತ. ಮುಂಚೆ ಚಳಿ ಇರ್ಬೇಕಾದ್ರೆ ಬಿಸಿ ಎಣ್ಣೆ ಮುಂದೆ ನಿಂತ್ಕೊಂಡು ಬೋಂಡ ಹಾಕೋಕೆ ಏನು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಇನ್ಮೇಲೆ ಬೋಂಡ ತಿನ್ಬೇಕಂದ್ರೂ ಯೋಚನೆ ಮಾಡುವಂತ ಸಮಯ. ಈಗ ವೆದರ್ ಚೇಂಜ್ ಆಗ್ತಿದೆ, ಬಿಸಿಲು ಸ್ವಲ್ಪ ಸ್ಟಾರ್ಟ್ ಆಗ್ತಿದೆ. ರಥ ಸಪ್ತಮಿ ಮುಗೀತಲ್ಲ. ಸೀಸನ್ ಚೇಂಜ್ ಅಂದ್ರೆ ಬರೀ ಸೀಸನ್ ಅಷ್ಟೇ ಅಲ್ಲ, ನಮ್ಮ ಕುಕಿಂಗ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ. ನಾವು ಕುಕಿಂಗ್ ಮಾಡೋ ಅಡುಗೆ ಕೂಡ ಚೇಂಜ್ ಆಗುತ್ತೆ. ವಿಂಟರ್ನಲ್ಲಿ ಡೀಪ್ ಫ್ರೈಡ್ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ ಯಾವ ಥರನೂ ಬೇಜಾರಿರ್ತಿರ್ಲಿಲ್ಲ. ಆದರೆ ಇನ್ಮೇಲೆ ಬಿಸಿ ಬಿಸಿ ಊಟ ಮಾಡ್ಬೇಕಂತ ಯೋಚನೆ ಮಾಡಬೇಕಾಗುತ್ತೆ. ಸಮ್ಮರ್ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ಲೈಟ್ ಫುಡ್, ಸ್ವಲ್ಪ ಕಡಿಮೆ ಆಯಿಲ್, ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಕ್ಲೈಮೇಟ್ ಚೇಂಜ್ ನಮ್ಮ ಡೈಲಿ ಲೈಫ್ ಮೇಲೆ ಕೂಡ ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡುತ್ತೆ. ವೆದರ್ ಮಾತ್ರ ಅಲ್ಲ, ಅಪಿಟೈಟ್, ಎನರ್ಜಿ, ಕುಕಿಂಗ್ ಮೂಡ್ ಎಲ್ಲ ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಹೆಲ್ತ್ ಕೂಡ ಅಫೆಕ್ಟ್ ಆಗುತ್ತೆ. ಇವತ್ತು ಈರುಳ್ಳಿ ಬೋಂಡ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಲಾಸ್ಟ್ ವಿಂಟರ್ನ ಫೀಲ್ ಮಾಡೋಣ ಅಂತ ಹೇಳಿ. ವಿತ್ ಹಾಟ್ ಬೋಂಡ, ಸಿಂಪಲ್ ಬಟ್ ಮಾಡರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಪ್ರಕೃತಿ ಚೇಂಜ್ ಆಗ್ತಾ ಇದೆ, ನಮ್ಮ ಊಟ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ವಾ. ಸಿಂಪಲ್ ಫುಡ್, ಲೆಸ್ ವೇಸ್ಟೇಜ್, ಸೀಸನಲ್ ವೆಜಿಟೇಬಲ್ಸ್, ಇದೆಲ್ಲ ಫಾಲೋ ಮಾಡಿದ್ರೆ ಬ್ಯಾಲೆನ್ಸ್ ಇರುತ್ತೆ. ಸೀಸನಲ್ ಥಿಂಕಿಂಗ್, ಸಿಂಪಲ್ ಕುಕಿಂಗ್, ಇದು ನಮ್ಮ ಮನೆ ಸ್ಟೈಲ್. ಫ್ಲೇವರ್ಸ್ ಆಫ್ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದು ನಮ್ಮ ಮನೆ ಜೀವನ, ಚಳಿಯಿಂದ ಬೇಸಿಗೆ ಎಡೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್.